ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಗಳಂಬಿಕಾ ಕುಕಿಂಗ್ ಚಾನಲ್. ಸೊ ಬರ್ರಿ, ಇವತ್ತು ನಾವು ಸ್ವೀಟ್ ರೆಸಿಪಿನ ತೋರಿಸ್ತೀವಿ. ಏನು ಸ್ವೀಟಪ್ಪ ಅಂತ ಅಂದ್ರೆ ಪುಟಾಣಿಯಿಂದ ಮಾಡುವಂಥ ಸ್ವೀಟ್. ಸೊ ಇದನ್ನು ನಾವು ಗ್ಯಾಸ್ ಇಲ್ಲಾರ್ದ ಮತ್ತು ತುಪ್ಪ ಇಲ್ಲಾರ್ದನ ಮಾಡತ್ತೀವಿ. ಸೊ ಟೇಸ್ಟ್ ಕೂಡ ಮಸ್ತಾಗಿರುತ್ತೆ, ಮಾಡೋದು ಕೂಡ ಸಿಂಪಲ್ ಆಗಿರುತ್ತೆ. ಸೊ ಯಾವಾಗಾದರೂ ಅರ್ಜೆಂಟಾಗಿ ಸ್ವೀಟ್ ತಿನ್ಬೇಕಂತಂದ್ರೆ ಈ ರೀತಿ ಒಂದು ಸತಿ ಸ್ವೀಟ್ ಮಾಡ್ಕೊಂಡು ನೋಡ್ರಿ. ಒಂದು ಸತ ಮಾಡ್ಕೊಂಡ್ರಂದ್ರೆ ಒಳ್ಳೆ ಮೇಳೆ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿಯಾಗಿರುತ್ತೆ ಈ ಸ್ವೀಟ್. ಸೊ ಇದನ್ನು ನಾವು ಬರೀ 3 ಪದಾರ್ಥ ಯೂಸ್ ಮಾಡಿ ಮಾಡ್ಬೋದು. ಸೊ ಬರ್ರಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣಂತ. ಸೊ ನೋಡ್ರಿ, ಇವಾಗ ನಾವು ಈ ಕಪ್ ಅಳತೆಯಿಂದ ಇಲ್ಲಿ 2 ಕಪ್ಪಷ್ಟು ಪುಟಾಣಿನ ತೊಗೊಂಡಿವಿ. ಇದನ್ನು ಒಡೆದಿಲ್ಲ, 2 ಕಾಳಾಗಿ ಮಾಡ್ಕೊಂಡಿಲ್ಲ ನಾವು. ನೆಕ್ಸ್ಟ್ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿವಿ. ನೋಡ್ಬೋದು ನೀವು ಪುಟಾಣಿನ ಕಡಲೆ ಬೀಜದ ಥರ ಅದಾವು. ಸೊ ನೆಕ್ಸ್ಟ್ ಇವಾಗ 1 ಕಪ್ಪಷ್ಟು ಹಾಲು ತೊಗೊಂಡಿವಿ ನೋಡ್ರಿ. ಸೊ ಬರ್ರಿ ಇವಾಗ ಇಷ್ಟು ಐಟಮ್ಸ್ ನಾವು ತೊಗೊಂಡಿವಿ. ಬರ್ರಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣಂತ. ಫಸ್ಟ್ ನಾವಿಲ್ಲೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸಕ್ಕರೆ ಹಾಕಿ ಇದನ್ನು ಮಿಕ್ಸರ್ಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ಬರ್ರಿ ಇದನ್ನು ಮಾಡ್ಕೊಂಬರೋಣಂತ. ನೋಡ್ರಿ ಇವಾಗ ನಾವು ಗ್ರೈಂಡ್ ಮಾಡೋಕೆ ತೊಗೊಂಡೋಗಿದ್ವಿ. ಸೊ ನೋಡ್ರಿ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದೀವಿ. ಸೊ ಫುಲ್ ಪುಡಿ ಆಗಿರುತ್ತೆ ನೋಡ್ರಿ, ಸೇಮ್ ಮೈದಾ ಹಿಟ್ಟು ಥರನೇ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಮಿಕ್ಸಿಗೆ ನಾವು ತೊಗೊಂಡಿದ್ದ ಪುಟಾಣಿನ ಹಾಕ್ಕೊಳಕತ್ತೀವಿ ನೋಡ್ರಿ. ಸೊ ಇದನ್ನು ಕೂಡ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣಂತ್ರಿ. ಸೊ ನೋಡ್ರಿ ಇವಾಗ ಇದನ್ನು ಕೂಡ ನಾವು ಫುಲ್ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಬಂದೀವಿ. ನೀವು ಇದನ್ನು ಫುಲ್ ಸಣ್ಣಾಗಿ ಮಾಡ್ಕೊಂಡಿಲ್ಲಪ್ಪ ಅಂತ ಅಂದ್ರೆ ಒಂದು ಸರ್ತಿ ಸಾನ್ಗೆ ಒಳಗೆ ಸಾನಿಸ್ ತೊಗೊಂಬಿಡ್ರಿ, ಅಂದ್ರೆ ಅದು ಸಣ್ಣಾಗಿ ಬರುತ್ತೆ. ಇಲ್ಲಾಂದ್ರೆ ನಡಬರ್ಕ ಹಂಗೆ ಅದು ಚೂರು ಹಂಗೆ ಸಿಗುತ್ತೆ. ಸೊ ನೋಡ್ರಿ ಇವಾಗ ಇದನ್ನು ಕೂಡ ಒಂದು ಬಟ್ಟಲ್ದಾಗ ನಾವು ತೆಗೆದಿಟ್ಕೊಂಡಿವಿ. ಬರ್ರಿ ಇವಾಗ ನೆಕ್ಸ್ಟ್ ಇನ್ನೊಂದು ಬಟ್ಟಲ್ದಾಗ ನಮಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಪುಡಿನ ಹಾಕೊಳಕತ್ತೀವಿ ನೋಡ್ರಿ. ನಾವು ಮಾಡಿಟ್ಟಿದ್ದು ಸಕ್ಕರೆ ಪುಡಿ. ಸೊ ನಿಮಗೆ ಶುಗರ್ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಸ್ವಲ್ಪ ತಿನ್ನೋರಿದ್ರೆ ಸ್ವಲ್ಪ ಹಾಕೋರಿ. ನೆಕ್ಸ್ಟ್ ಇವಾಗ ನಾವು ಸಕ್ಕರೆ ಪುಡಿಗೆ ಸ್ವಲ್ಪ ಹಾಲು ಸ್ವಲ್ಪ ಹಾಕೊಂತ ಇದನ್ನು ಒಂಥರ ಬ್ಯಾಟರ್ ಥರ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ತೆಳುವಾಗಿರ್ಬೇಕು ಅದು ಬ್ಯಾಟರ್. ನೋಡ್ರಿ ಇವಾಗ ನಾವು ಬ್ಯಾಟರ್ ಥರ ರೆಡಿ ಮಾಡ್ಕೊಂಬಂದೀವಿ. ನೋಡ್ಬಹುದು ನೀವು ಯಾವ ರೀತಿ ಐತೆ ಅಂತ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾವೇನು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಪುಟಾಣಿನ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಟಾಣಿನ ಹಿಟ್ಟಿನ ಈಗ ನಾವು ಮಾಡಿಟ್ಟಿದ್ದ ಬೆಟರ್ಗೆ ಸೇರ್ಸಾಕತ್ತೀವಿ ನೋಡ್ರಿ. ಇವಾಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ಇಲ್ಲಿ ನಾವು ಪುಟಾಣಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂತ ಮಿಕ್ಸ್ ಮಾಡೋಣಂತ್ರಿ. ಸ್ವಲ್ಪ ಜಾಸ್ತಿ ಆದ್ರಂದ್ರೆ ಅದು ಮತ್ತೆ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂತ ಮಿಕ್ಸ್ ಮಾಡ್ಕೊಳೋಣಂತ್ರಿ. ನೋಡ್ರಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ. ಈ ರೀತಿಯಾಗಿ ಇದು ಬರಬೇಕು. ನೆಕ್ಸ್ಟ್ ಇವಾಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ, ಇದು ಆಪ್ಷನಲ್. ಯಾಕಪ್ಪ ಅಂತ ಅಂದ್ರೆ ಪ್ಲೇಟ್ಲಿದ್ರೆ ಎದ್ದು ಬರಲಿ ಅಂತಂದು ನಾವು ಈ ರೀತಿ ತುಪ್ಪನ ಯೂಸ್ ಮಾಡಾಕತ್ತೀವಿ. ನೀವು ತುಪ್ಪ ಬದಲಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇವಾಗ ಇದನ್ನು ನಾವು ಸ್ವಲ್ಪ ತಟ್ಕೋಬೇಕ್ರಿ, ಇದು ಶೇಪ್ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ತಟ್ಕೋಬೇಕು. ನಿಮ್ಮ ಹತ್ರ ಮೋಲ್ಡ್ ಇದ್ದರೆ ನೀವು ಮೋಲ್ಡ್ ಒಳಗೆ ಹಾಕಿ ಯೂಸ್ ಮಾಡ್ಬೋದು. ಇದನ್ನು ಈಗ ನಾವು ಒಂದು 5 ನಿಮಿಷ ಹಂಗೆ ಬಿಡಬೇಕ್ರಿ. ಇವಾಗ ನೋಡ್ರಿ ನಾವು 5 ನಿಮಿಷ ಬಿಟ್ಟು ತೋರ್ಸಕತ್ತೀವಿ. ಈಸಿಯಾಗಿ ಇರುತ್ತೆ, ಈಸಿಯಾಗಿ ನಾವು ಕಟ್ ಮಾಡ್ಬೋದು. ನೋಡ್ಬೋದು ನೀವು ಯಾವ ರೀತಿ ಕಟ್ ಮಾಡತ್ತೀವಂತ. ನೋಡ್ರಿ ಇಲ್ಲಿ ನಾವು 9 ಪೀಸ್ನ ಮಾಡ್ಕೊಂಡಿದ್ವಿ. ನೀವು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ವಿ, ನೀವು ತೆಳ್ಳಾಗಬೇಕಾದ್ರೂ ಮಾಡ್ಕೋಬಹುದು. ನೋಡ್ರಿ ಈಗ ನಾವು ಟೋಟಲಾಗಿ ಇಲ್ಲಿ 9 ಪೀಸಸ್ನ ಮಾಡ್ಕೊಂಡಿದ್ವಿ. ಸೊ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಮನ್ಯಾಗ ನೀವು ಟ್ರೈ ಮಾಡಿ ನೋಡ್ರಿ. ಇವಾಗ ಒಂದು ತೆಗೆದು ತೋರಿಸ್ತೀವಿ. ಈಸಿಯಾಗಿ ಎದ್ದೇಳ್ತಾವೆ ನೋಡ್ರಿ, ಏನು ಕಷ್ಟ ಏನಿಲ್ಲ, ಈಸಿಯಾಗಿ ನಾವು ಇದನ್ನು ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಈ ಈಸಿ ಸ್ವೀಟ್ ರೆಸಿಪಿ ಹೆಂಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತೆ. ಧನ್ಯವಾದಗಳು.